ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನವನ್ನು ಹಣ ಸಂಪಾದಿಸುವುದರಲ್ಲಿಯೇ ಕಳೆಯುತ್ತಾನೆ. ಇನ್ನು ಹೆಚ್ಚು ದುಡಿಯಬೇಕು, ಇನ್ನೊಂದು ಮನೆ ಕಟ್ಟಬೇಕು, ಇನ್ನೊಂದು ಹೊಸ ವೆಹಿಕಲ್ ತಗೋಬೇಕು, ಹೈಟೆಕ್ ಆಗಿ ಬದುಕಬೇಕು ಅಂತ ಯೋಚಿಸುತ್ತೇವೆ. ಈ ಯೋಚನೆ ಸಹಜವಾಗಿದೆ. ಬದುಕಲು ಹಣದ ಅವಶ್ಯಕತೆ ಇದೆ. ಆದರೆ ಹಣ ಸಂಪಾದಿಸುವ ಭರದಲ್ಲಿ ಜೀವನಕ್ಕೆ ಬೆಲೆ ಕೊಡುವುದನ್ನೇ ನಾವು ಮರೆತು ಬಿಡುತ್ತೇವೆ. ಜೀವನ ಸಾಗಿಸಲು ಹಣ ಅಗತ್ಯ, ಆದರೆ ಹಣವೇ ಜೀವನವಲ್ಲ. ಹಣವೇ ಎಲ್ಲವೂ ಆಗಿದ್ದರೆ ಶ್ರೀಮಂತರಿಗೂ ಯಾಕೆ ನಿದ್ರೆ ಬರುವುದಿಲ್ಲ? ಅದು ಯಾಕೆ ಕೆಲವರು ಕೋಟಿ ಕೋಟಿ ರೂಪಾಯಿ ಇದ್ದರೂ ಸಂತೋಷವಾಗಿರುವುದಿಲ್ಲ? ಅದು ಏಕೆಂದರೆ ಜೀವನದಲ್ಲಿ ಹಣಕ್ಕಿಂತ 3 ದೊಡ್ಡ ಸಂಪತ್ತುಗಳಿವೆ. ಅವುಗಳನ್ನು ಒಮ್ಮೆ ಕಳೆದುಕೊಂಡರೆ ಎಷ್ಟು ಹಣ ಕೊಟ್ಟರೂ ಅವುಗಳನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಯಾವ ಬ್ಯಾಂಕ್ನಲ್ಲೂ, ಯಾವ ಅಂಗಡಿಯಲ್ಲೂ, ಯಾವ ಮಾರ್ಕೆಟಲ್ಲೂ ಅವು ಸಿಗಲ್ಲ. ಈ ವಿಡಿಯೋದಲ್ಲಿ ಆ 3 ಅಮೂಲ್ಯವಾದ ಸಂಪತ್ತುಗಳ ಬಗ್ಗೆ ತಿಳಿಸುತ್ತೇನೆ. ಕೊನೆಯವರೆಗೂ ವಿಡಿಯೋ ನೋಡೋದನ್ನ ಮರಿಬೇಡಿ. ಆ ಅಮೂಲ್ಯವಾದ 3 ಸಂಪತ್ತುಗಳಲ್ಲಿ ಮೊದಲನೆಯದು ಟೈಮ್, ಸಮಯ. ಒಂದು ವೇಳೆ ಹಣ ಕಳೆದುಕೊಂಡರೆ ಮತ್ತೆ ಮರಳಿ ಸಂಪಾದಿಸಬಹುದು, ಆದರೆ ಹಿಂದೆ ಕಳೆದು ಹೋದ 1 ನಿಮಿಷವನ್ನು ಯಾರು ಮರಳಿ ತರಲು ಸಾಧ್ಯವಿಲ್ಲ. ಇಲ್ಲಿ ಸಮಯವೇ ಜೀವನದ ದೊಡ್ಡ ಕರೆನ್ಸಿಯಾಗಿದೆ. ಇಂದು ಮೊಬೈಲಲ್ಲಿ ಬೋರ್ ಆಗ್ತಾ ಇದೆ ಅಂತ ಅರ್ಥವಿಲ್ಲದೆ ಕಳೆದ 1 ಗಂಟೆ ನಾಳೆ ನಿಮ್ಮ ಕನಸಿನಿಂದ 1 ಹೆಜ್ಜೆ ದೂರ ಮಾಡುತ್ತದೆ. ಇವತ್ತು ಓದಬೇಕಾದ ಸಬ್ಜೆಕ್ಟನ್ನು ಯಾಕೋ ಓದಲು ಮನಸ್ಸೇ ಇಲ್ಲ ಅಂತ ಆರಾಮಾಗಿ ಕಳೆದ 1 ದಿನ ಮುಂದೆ ಭವಿಷ್ಯದಲ್ಲಿ 1000 ಅವಕಾಶಗಳನ್ನು ಕಸಿದುಕೊಳ್ಳಬಹುದು. ಪ್ರತಿದಿನವೂ ಸಹ ದೇವರು ನಮಗೆ 24 ಗಂಟೆಗಳ ಸಮಾನ ಉಡುಗೊರೆಯನ್ನು ಕೊಡುತ್ತಾನೆ. ಸಕ್ಸಸ್ ಆಗುವ ವ್ಯಕ್ತಿ 24 ಗಂಟೆಯನ್ನ ಸದುಪಯೋಗ ಮಾಡುತ್ತಾನೆ. ಉಳಿದವರು ಎಂಜಾಯ್ಮೆಂಟ್ ಹೆಸರಿನಲ್ಲಿ ಸಮಯ ವ್ಯರ್ಥ ಮಾಡುತ್ತಾರೆ. ಇಲ್ಲಿ ಸಮಯವನ್ನ ಮೊದಲು ನಾವು ಗೌರವಿಸಬೇಕಾಗಿದೆ. ಹಣವನ್ನು ಉಳಿಸಿಕೊಳ್ಳಬೇಕು ನಿಜ, ಆದರೆ ಅದಕ್ಕಿಂತ ಮೊದಲು ಸಮಯವನ್ನ ಉಳಿಸಿಕೊಳ್ಳಬೇಕು. ಇನ್ನ 2ನೆಯ ಅಮೂಲ್ಯ ಸಂಪತ್ತು ಯಾವುದು ಅಂದ್ರೆ ಹೆಲ್ತ್, ಆರೋಗ್ಯ. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 100 ಕೋಟಿ ರೂಪಾಯಿ ಇದೆ ಅಂದುಕೊಳ್ಳಿ, ಆದರೆ ಡಾಕ್ಟರ್ ನಿಮಗೆ ಆ ಆಕ್ಸಿಡೆಂಟ್ ಇಂದ ಇನ್ನು ಮುಂದೆ ಸ್ವತಂತ್ರವಾಗಿ ನಡೆಯಲು ಸಾಧ್ಯವಿಲ್ಲ ಎಂದರೆ ಹಣದಿಂದ ನಿಜವಾದ ಸಂತೋಷ ಸಿಗುತ್ತದೆಯೇ? ದುಡಿಯುವ ಭರದಲ್ಲಿ ಆರೋಗ್ಯವನ್ನೇ ಕಳೆದುಕೊಂಡ ಮೇಲೆ ಹಣ ಕೇವಲ ಕಾಗದವಾಗಿ ಬಿಡುತ್ತದೆ. ನಾವು ಹಣ ದುಡಿಯುವ ಭರದಲ್ಲಿ ನಮ್ಮ ಹೆಲ್ತ್ ಬಗ್ಗೆ ಗಮನ ಹರಿಸುತ್ತಿಲ್ಲ. ನಂತರ ಅದೇ ಆರೋಗ್ಯವನ್ನ ಮರಳಿ ಪಡೆಯಲು ಹಣ ಖರ್ಚು ಮಾಡುತ್ತೇವೆ. ಇದು ಜೀವನದ ಕಟು ಸತ್ಯವಾಗಿದೆ. ದಿನದಲ್ಲಿ ಸ್ವಲ್ಪ ಸಮಯ ಎಕ್ಸರ್ಸೈಸ್ ಮಾಡಿ, ಸರಿಯಾದ ಆಹಾರ ಸೇವಿಸಬೇಕು. ಸರಿಯಾದ ನಿದ್ರೆ ಜೊತೆಗೆ ಮನಸ್ಸಿಗೂ ವಿಶ್ರಾಂತಿ ನೀಡಬೇಕು. ಏಕೆಂದರೆ ಆರೋಗ್ಯವಂತ ದೇಹದಲ್ಲಿಯೇ ದೊಡ್ಡ ಕನಸುಗಳು ಹುಟ್ಟಲು ಸಾಧ್ಯ. ಇನ್ನ 3ನೆಯ ಅಮೂಲ್ಯವಾದ ಸಂಪತ್ತು ಯಾವುದು ಅಂದ್ರೆ ನಂಬಿಕೆ ಮತ್ತು ಸಂಬಂಧಗಳು, ಟ್ರಸ್ಟ್ ಆ್ಯಂಡ್ ರಿಲೇಶನ್ಶಿಪ್. ಈ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡರೂ ನಮ್ಮ ಜೊತೆ ನಿಂತುಕೊಳ್ಳುವ ಕೆಲವರು ಇದ್ದರೆ ನಾವು ಮತ್ತೆ ಎದ್ದು ನಿಲ್ಲಬಹುದು. ಆದರೆ ಹಣಕ್ಕಾಗಿ ಸಂಬಂಧಗಳನ್ನೇ ಕಳೆದುಕೊಂಡರೆ ಮುಂದೆ ಯಶಸ್ಸಿನ ಶಿಖರದಲ್ಲೂ ನಾವು ಒಬ್ಬಂಟಿಯಾಗಿರುತ್ತೇವೆ. ಹಣದಿಂದ ಕೆಲಸಗಾರರನ್ನ ಖರೀದಿಸಬಹುದು, ಆದರೆ ನಿಜವಾದ ಫ್ರೆಂಡ್ಶಿಪ್ಪನ್ನು ಖರೀದಿಸಲು ಆಗಲ್ಲ. ಹಣದಿಂದ ಗಿಫ್ಟ್ ಕೊಡಬಹುದು, ನಂಬಿಕೆಯನ್ನ ಖರೀದಿಸಲು ಆಗಲ್ಲ. ಒಮ್ಮೆ ಒಡೆದ ನಂಬಿಕೆ, ವಿಶ್ವಾಸವನ್ನ ಮತ್ತೆ ಕಟ್ಟಲು ವರ್ಷಗಳು ಬೇಕಾಗಬಹುದು. ಆದ್ದರಿಂದ ಮಾತಿಗೆ ಬೆಲೆ ಕೊಡುವುದನ್ನ ಇಲ್ಲಿ ಕಲಿಯಬೇಕು. ಸಂಬಂಧಗಳಿಗೆ ಸಮಯ ಕೊಡಬೇಕು. ಫ್ಯಾಮಿಲಿಯನ್ನ ಎಂದಿಗೂ ನಿರ್ಲಕ್ಷಿಸಬಾರದು. ಯಾಕೆಂದರೆ ಕೊನೆಯ ಕ್ಷಣದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೈ ಹಿಡಿಯಲ್ಲ, ನಮ್ಮವರೇ ನಮ್ಮ ಕೈ ಹಿಡಿಯುತ್ತಾರೆ. ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸುವುದಿಷ್ಟೇ, ಸ್ನೇಹಿತರೆ, ಹಣ ಸಂಪಾದಿಸಿ, ತುಂಬ ಸಂಪಾದಿಸಿ, ಆದರೆ ಎಲ್ಲ ಸಮಯವನ್ನ ಅದರಲ್ಲೇ ಕಳೆಯಬೇಡಿ. ಆರೋಗ್ಯದ ಬಗ್ಗೆ ಗಮನ ಇರಲಿ. ನಿಮ್ಮವರ ನಂಬಿಕೆ ಕಳೆದುಕೊಳ್ಳಬೇಡಿ. ನೆನಪಿಡಿ, ಹಣ ಜೀವನವನ್ನ ಸುಲಭ ಮಾಡಬಹುದು, ಆದರೆ ಸಮಯ ಜೀವನವನ್ನ ನಿರ್ಮಿಸುತ್ತದೆ. ಉತ್ತಮ ಆರೋಗ್ಯ ಜೀವನವನ್ನ ಮುಂದಕ್ಕೆ ಸಾಗಿಸುತ್ತದೆ. ಹಾಗೆ ಸಂಬಂಧಗಳು ಜೀವನಕ್ಕೆ ಅರ್ಥ ನೀಡುತ್ತವೆ. ಹಾಗಂತ ಹಣ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜೀವನದಲ್ಲಿ ಹಣದ ಜೊತೆಗೆ ಈ 3 ಅಮೂಲ್ಯವಾದ ಸಂಪತ್ತನ್ನ ಕಾಪಾಡಿಕೊಳ್ಳಿ. ಮುಂದೊಂದು ದಿನ ನೀವು ಕೇವಲ ಶ್ರೀಮಂತರಲ್ಲ, ನಿಜವಾದ ಅರ್ಥದಲ್ಲಿ ಯಶಸ್ವಿ ವ್ಯಕ್ತಿಯಾಗುತ್ತೀರಿ. ಧನ್ಯವಾದ.